ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆ ಎದ್ದು ವರ್ಕೌಟ್ ಮಾಡಿಲ್ಲ. ಯಾರ್ಯಾರು ಏನು ಮಾಡ್ತಿದ್ದಾರೆ ಅಂತ ನೋಡುವ. ಸ್ವಲ್ಪ ಬಲ್ಕಿಂಗ್ ಮಾಡಬೇಕು ಇವತ್ತು, ತಿನ್ನಬೇಕು ಸರಿಯಾಗಿ. ಯಾರ್ಯಾರು ಏನು ಮಾಡ್ತಿದ್ದಾರೆ ನಮ್ಮ ಮನೇಲಿ ನೋಡುವ ಬನ್ನಿ. ಹೀಗೆ ರೂಮ್ ಒಳಗಡೆ ಹೋಗ್ತೇವೆ, ಒಂದೊಂದು ರೂಮಲ್ಲಿ. ಇಲ್ಲಿ ನಮ್ಮ ಬಾವ ಮಲ್ಕೊಂಡಿದ್ದಾರೆ. ಇವರನ್ನು ಡಿಸ್ಟರ್ಬ್ ಮಾಡೋದು ಬೇಡ. ಆಮೇಲೆ 2 ಕೊಟ್ಟರೆ ಆಮೇಲೆ ಯಾರಿಗೆ ಬೇಕು ಪೆಟ್. ಹಾಗೆ ಈಚೆ ಕಡೆ ರೂಮಿಗೆ ಬಂದರೆ ಅಪ್ಪ ನಮ್ಮ ಮೈರನು ಸುಖ ನಿದ್ರೆ ಇಲ್ಲಿದ್ದಾಳೆ. ಡಿಸ್ಟರ್ಬ್ ಮಾಡೋದು ಬೇಡ ಅವಳಿಗೂ ಸಹ. ಹಾಗೆ ನಾನು ಹೊರಗಡೆ ಬಂದರೆ ನನ್ನ ಅಮ್ಮ ನನ್ನ ಅಕ್ಕ ಇಬ್ಬರು ಕಾಯಿದೇನೋ ಮಾಡ್ತಿದ್ದಾರೆ. ಎಂತ ಮಾಡ್ತಿದ್ರಿ ಕಾಯ್ದು? ಕಾಯಿನ ಒಣಗಿಸ್ಬಿಟ್ಟು ಕಾಯಲ್ಲಿ ಎಣ್ಣೆ ಮಾಡ್ತೀವಿ ನಾವು. ತೆಂಗಿನಕಾಯಿ ಎಣ್ಣೆ. ತೆಂಗಿನಕಾಯಿ ಎಣ್ಣೆ ಮಾಡಿ, ತೆಂಗಿನ ಎಣ್ಣೆ ಮಾಡಿ ಅದನ್ನ ಅಡುಗೆ ಯೂಸ್ ಮಾಡ್ತೀವಿ. ತಲೆ ಎಣ್ಣೆ ಹಚ್ಕೊತೀವಿ. ಎಲ್ಲದಕ್ಕೂ ನಾವು ತೆಂಗಿನ ಎಣ್ಣೆನೇ ಯೂಸ್ ಮಾಡೋದು. ಹೆಲ್ದಿ ಸಹ, ಸ್ಕಿನ್ಗೆ, ಹಾರ್ಟ್ಗೆ ಎಲ್ಲದಕ್ಕೂ ಹೆಲ್ದಿ. ನೀವೆಂತ ಹೇಳ್ತೀರಿ ಇದ್ರ ಬಗ್ಗೆ? ಓಕೆ. ಅವ್ರು ತುಂಬಾ ಹಾರ್ಡ್ ವರ್ಕ್ ಮಾಡ್ತಾರೆ. ಅವ್ರು ಇದನ್ನೆಲ್ಲ ಮಾಡೋದು ಅವರೇ. ಇವರು ಬೆಂಗಳೂರಿಗೆ ತಗೊಂಡು ಹೋಗ್ದು. ಹೌದು, ನಾವು ಅವ್ರು ಮಾಡಿಟ್ಟಿದ್ದನ್ನ ತಗೊಂಡು ಹೋಗ್ಬೋದು. ನಾನು ನಮ್ಮನೆಯ ರೌಡಿ. ಇವರು ನಮ್ಮನೆ ರೌಡಿ. ಐ ಆಮ್ ವೇರಿಂಗ್ ದಿಸ್ ಟಿ-ಶರ್ಟ್. ರೌಡಿ ಟಿ-ಶರ್ಟ್. ಅವರು ರೌಡಿ, ದೊಡ್ಡ ರೌಡಿ. ಮೊದಲು ಅದನ್ನ ಕೊಚ್ತಾರೆ ತೆಂಗಿನಕಾಯ್ದು. ಅದಾದ್ಮೇಲೆ ಹೀಗೆ ಒಣಗಿಸೋದು. ಚೆನ್ನಾಗಿ ಒಣಗಿಸ್ಬೇಕು ಬಿಸಿಲಿಗೆ. ಇಲ್ಲ ಅಂತ ಹೇಳಿದ್ರೆ ತೆಂಗಿನ ಎಣ್ಣೆ ಹಾಳಾಗುತ್ತೆ. ಅದಕ್ಕೋಸ್ಕರ ನಾವು ನೀಟಾಗಿ ಕಟ್ ಮಾಡಿ ತುಂಬಾ 1 ವಾರದ ತನಕ 7 days ಒಣಗಿಸ್ತೀವಿ ಒಳ್ಳೆ ಬಿಸಿಲಲ್ಲಿ. ಸೊ ಇವಾಗ ಕಟ್ ಮಾಡಿದೀವಿ. 2 ವಾರ ಒಣಗಿಸ್ತೀವಿ. ಆ್ಯಕ್ಚುಲಿ ನನಗೆ ಅಷ್ಟೊಂದು ಗೊತ್ತಿಲ್ಲ, ಅಮ್ಮ ಹೇಳಿದ್ರು. ಅದಾದ್ಮೇಲೆ ನೀಟಾಗಿ ಒಣಗಬೇಕು. ಹಿಂಗೆ ಒಣಗಿಸ್ಬೇಕು ನೋಡಿ, ನೀಟಾಗಿ ಒಣಗಿಸ್ಬೇಕು. ಯಾಕೆ ಅಂತ ಹೇಳಿದ್ರೆ ಅಡಿಗೊಂದು ಬಟ್ಟೆ ಹಾಕಿ, ಮೇಲ್ಗಡೆ ಬಟ್ಟೆ ಹಾಕಿ, ಅಡಿಗಡೆ ಒಂದು ಚೆನ್ನಾಗಿರೋ ಬಟ್ಟೆ ಹಾಕಿ ಒಣಗಿಸ್ಬೇಕು. ಇಲ್ಲಾಂದ್ರೆ ಇರುವೆ ಬರುತ್ತೆ, ಹಕ್ಕಿಗಳು ಬಂದು ಕಚ್ಕೊಂಡು ಹೋಗ್ತವೆ. ಹಕ್ಕಿಗಳೆಲ್ಲ ತಿಂತವೆ, ನಾವೇನು ಓಡಿಸಲ್ಲ. ಬಟ್ ಆದರೂ ಸ್ವಲ್ಪನಾದರೂ ಇರಬೇಕಲ್ಲ ಎಣ್ಣೆ ಮಾಡೋಕ್ಕೆ. ನಮ್ಮನೆ ಹಕ್ಕಿ ಅಕ್ಕನೇ ದೊಡ್ಡ ಹಕ್ಕಿ, ಅವರೇ ಜಾಸ್ತಿ ತಿಂದ್ಬಿಡ್ತಾರೆ. ನಮ್ಮನೇಲೆ ಹಕ್ಕಿ ನೋಡಿ, ಗಿಡದಲ್ಲಿ ಹಕ್ಕಿ ಗೂಡು ಹಾಕಿದೆ. ನಮ್ಮನೆಯಲ್ಲಿ ಹಕ್ಕಿ ಗೂಡು ಹಾಕುತ್ತೆ, ಜೇನು ಗೂಡು ಹಾಕುತ್ತೆ. ಅಕ್ಕಿ ಕೂಡ ಅಕ್ಕಿ ಹಾಕೊಂಡು ಓಡಿ ಗೂಡು ಸಮೇತ ತಗೊಂಡು ನಮ್ಮನೆ ಆ ಮರ್ನಾಗೆ ಅಕ್ಕಿ ಗೂಡು ಹಾಕಿದ್ದ. ಇದೆ ನೋಡಿ ಹಕ್ಕಿ ಗೂಡು. ಹಕ್ಕಿ ಹೋಗ್ಬಿಟ್ಟ, ಗೂಡು ಮಾತ್ರ ಇಲ್ಲೇ ಇತ್ತು ಅಷ್ಟೇ. ಮೊಟ್ಟೆ ಗಿಟ್ಟೆ ಎಂತ ಇಲ್ಲ ಇದ್ರಲ್ಲಿ ಇವಾಗ. ಮೋಸ್ಟ್ಲಿ ಇದು ನೀಟ್ರೆ ಬರ್ಬೋದೇನಲ್ಲ, ಮತ್ತೆ ವಾಪಸ್ ಬರುತ್ತೆ ಅಷ್ಟೇ. ಮತ್ತೆ ಬರುತ್ತೆ ಅನ್ಸುತ್ತೆ, ಮೋಸ್ಟ್ಲಿ ಗೊತ್ತಿಲ್ಲ ನಮಗೆ. ವೈಟ್ ಅಂಡ್ ಸಿ. ಬೈ. ಜೇನುಗೂಡು ತೋರಿಸ್ಬೇಕು ನಿಮಗೆ. ತುಂಬಾ ರಿಸ್ಕ್ ತಗೊಂಡು ನಿಮ್ಗೆ ತೋರಿಸ್ತಾ ಇದ್ದೀನಿ. ನಮ್ಮನೆ ವಾಷಿಂಗ್ ಮಿಷಿನ್ ತೋರಿಸ್ಬೇಕಾ? ಬಟ್ಟೆ ವಾಶ್ ಮಾಡೋದು ವಾಪಸ್ ಬೆಂಗಳೂರು ಅಷ್ಟೇ. ಬೆಂಗಳೂರಿಂದ ಬರೋದೇ ಬಟ್ಟೆ ವಾಶ್ ಮಾಡೋಕೆ. ಇವರು ನೋಡಿ, ಸ್ಯಾಡ್ ಪಾರ್ಟ್ ಆಕ್ಚುಲಿ, ಅದು ಯಾರಿಗೂ ಗೊತ್ತಿಲ್ಲ. ಸ್ಯಾಡ್ ಪಾರ್ಟ್ ಏನಿಲ್ಲ. ಅದು ಆಕ್ಚುಲಿ ಸ್ಯಾಡ್ ಪಾರ್ಟ್. ಬೆಂಗಳೂರಿಂದ ಬರೋದೇ ನಾವು ಬಟ್ಟೆ ವಾಶ್ ಮಾಡಕ್. ನೋಡಿ, ಈ ದೊಡ್ಡ ಬನಿಯಾನ ಹಾಕೊಂಡು, ದೊಡ್ಡ ಜೀನ್ಸ್ ಪ್ಯಾಂಟ್ ಎಲ್ಲ ಹಾಕೊಂಡು ಇವರೆಲ್ಲ ಓಡಾಡಿ ಎಲ್ಲ ಹಂಗೆ ಇಟ್ಟಿರ್ತಾರೆ ನಂಗೋಸ್ಕರ. 3, 4, 5 months ತನಕ. ಇದೆಲ್ಲ ಸುಮ್ಮನೆ ಹೇಳೋದು. ನಾನು ಬಟ್ಟೆ ವಾಶ್ ಮಾಡ್ಕಂತೆ, ಆದ್ರೆ ಇವ್ರು ಬಂದಾಗ ಸ್ವಲ್ಪ ಜಾಸ್ತಿ ಇಡ್ತೆ. ನಂಗೆ ಬಟ್ಟೆ ವಾಶ್ ಮಾಡೋದು ನಾವು ಬರ್ತೀವಿ ಅಂತ ಗೊತ್ತಿ 1 ತಿಂಗಳ ಹಿಂದೆನೆ ಬಟ್ಟೆ ರಾಶಿ ಹಂಗೆ ಇರುತ್ತೆ. 1 ತಿಂಗಳೆಲ್ಲ ಇಡೋದಿಲ್ಲ, ಸುಮ್ಮನೆ ಹೇಳೋದು ಅವರು. ಇದು ನೋಡಿ, ಇದು ನಮ್ಮನೆ ಮುಂದ್ಗಡೆ. ಇದು ಮಳೆಗಾಲದಲ್ಲಿ ಸೂಪರ್, ಫುಲ್ ಗ್ರೀನರಿ, ಚಂದ ಕಾಣಿಸುತ್ತೆ.